ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇದು ಏನಿದು ಕಾಡಲ್ಲಿ ಹೋಗ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೀರಲ್ಲ. ಸೊ ನಾವೇನು ಟ್ರೆಕ್ಕಿಂಗ್ ಮಾಡ್ತಿಲ್ಲ. ಸೊ ನಾನು ಮತ್ತು ನಮ್ಮ ಅಣ್ಣನ ಮಗ ಏನಕ್ಕೆ ಈ ಕಾಡಾಗಿ ಬಂದಿದ್ದೀವಿ ಅಂದರೆ, ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಏನಂದರೆ ಭೀಮಾರ್ಜುನರ ಅಂದರೆ ಮಹಾಭಾರತದಲ್ಲಿ ಒಬ್ಬರಾದ ಭೀಮಾರ್ಜುನರ ಒಂದು ಫುಟ್ ಪ್ರಿಂಟ್ ಇದೆ, ಅಂದರೆ ಪಾದದ ಒಂದು ಹೆಜ್ಜೆ ಇದೆ ಅಂತೆ. ಸೊ ಅದನ್ನು ನಾವು ನೋಡಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಈ ಥರ ಒಂದೊಂದು ಒಳ್ಳೊಳ್ಳೆ ವೀಡಿಯೋಗಳು ಮಾಡ್ತಾ ಇರ್ತೀವಿ. ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿರ್ತೀವಿ, ಹಾಗೆ ತುಂಬಾ ಎಫರ್ಟ್ ಇರುತ್ತೆ. ಯಾಕಂದರೆ ಇಂಥ ಜಾಗಗಳೆಲ್ಲ ಅನ್ಸೇಫ್ ಅಂತ ಒಂದು ಜಾಗಗಳಿವೆಲ್ಲ, ತುಂಬ ಡೇಂಜರಸ್ ಜಾಗಗಳು. ಇಂಥ ಒಂದು ಜಾಗಗಳಲ್ಲಿ ಬಂದು ವಿಡಿಯೋ ಮಾಡ್ತಿರ್ತೀವಿ. ಈ ಒಂದು ವಿಡಿಯೋಗೆ ನಿಮ್ಮ ಒಂದು ಸಪೋರ್ಟು, ಒಂದು ಬ್ಲೆಸ್ಸಿಂಗ್ ಇರಬೇಕು. ಬ್ಲೆಸ್ಸಿಂಗ್ ಅಂದರೆ ನಿಮ್ಮ ಒಂದು ಲೈಕು, ಶೇರು ಈ ಥರ ಒಂದು ವಿಡಿಯೋಗೆ ಇರಬೇಕು. ಸೊ ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಆಗಿರುತ್ತೆ. ಸೊ ಹುಡುಕ್ತಾ ಇದ್ದೀವಿ, ತುಂಬ ದಿನ ಆಗಿತ್ತಂತೆ. ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನಮ್ಮ ಅಣ್ಣನ ಮಗ ನೋಡಿದ್ದಾರೆ, ಅವರು ತೋರಿಸ್ಬೇಕು ಅಂದ್ಬಿಟ್ಟು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಬಂದ್ವಿ. ಸೊ ಸಿಕ್ತು ಈ ಒಂದು ಗುಟ್ಟೆಯಲ್ಲಿ, ಗೋಪಾಲ ಸ್ವಾಮಿ ಗುಟ್ಟೆ. ಇವಾಗ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಒಂದು ಗುಟ್ಟೆ, ಈ ಗುಟ್ಟೆ ಇನ್ನೂ ಮುಂದಕ್ಕೆ ಹೋಗ್ಬೇಕು, ಅಲ್ಲಿ ಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಸೊ ಇವಾಗ ನೋಡ್ತಾ ಇರ್ಬೋದು, ಇದು ನಿಜವಾಗ್ಲೂ ಇದು ನೋಡಿ ಸಖತ್ ಖುಷಿ ಆಯ್ತು. ಭೀಮನ ಮಂಡಿ ಇದು, ಒಂದು ತೊಟ್ಟು ನೀರಲ್ಲಿ ಎಲ್ಲೂ ನೋಡಕ್ ಸಿಗಲ್ಲ, ಆದ್ರೆ ಇದ್ರ ಒಳಗಡೆ ಮಾತ್ರ ಯಾವಾಗ್ಲೂ ನೀರಿರುತ್ತೆ. ಹಾಗೆ ಇದು ಭೀಮನ ಬಲಗಾಲಿನ ಹೆಜ್ಜೆ ಗುರುತು. ಭೀಮ ಒಂದು ಚಿಕ್ಕ ಬಂಡೆ ಮೇಲೆ ಇನ್ನೊಂದು ಚಿಕ್ಕ ಬಂಡೆ ಮೇಲೆ ಮಂಡಿ ಊರಿ ಕಾಲ್ನ ಇಟ್ಟಿರೋದು ಪ್ರೆಸ್ ಆಗಿದೆ ನೋಡಿ. ಬಂಡೆ ಮೇಲೆ ಪಾದ ಇಟ್ಟು ಪ್ರೆಸ್ ಆಗಿರೋದು. ನಾವು ನೀವು ಪಾಠದಲ್ಲೆಲ್ಲ ಕೇಳಿರ್ತೀವಿ ಅವರ ಒಂದು ಶಕ್ತಿ ಏನು ಅಂತ, ಆದ್ರೆ ನೋಡಿ ಇದು ನಿಜವಾಗಿ ಕಾಣಿಸ್ತಾ ಇದೆ ಇಲ್ಲಿ. ತುಂಬಾನೇ ಕಷ್ಟಪಟ್ಟು ಈ ಒಂದು ಜಾಗಕ್ಕೆ ಬಂದಿದ್ದೀವಿ. ಯಾಕಂದ್ರೆ ಇದು ನೀವು ಅಷ್ಟೇ ಕೂಡ ಈ ಒಂದು ಜಾಗಕ್ಕೆ ಬರಬೇಕು ಅಂದ್ರೆ ತುಂಬಾನೇ ಒಂದು ಡೇಂಜರಸ್ ಜಾಗ ಇದು, ಒಬ್ಬೊಬ್ಬರೇ ಬರಕ್ ಹೋಗ್ಬೇಡಿ. ಸೊ ಈ ಪಾದ ನೋಡ್ಬೇಕು ಅಂತ ನಿಮ್ಗೂ ಅನ್ಸಿದ್ರೆ ಸೊ ವಿಡಿಯೋನ ನೋಡ್ಕೊಂಡು, ಅಲ್ಲೊಂದು ಕಲ್ಲು ಇದೆಯಲ್ಲ, ಕಲ್ಲು ಮಾರ್ಕು ಸ್ಟ್ರೈಟ್ ಆಗಿ ಇಲ್ಲೇ ಇದೆ, ಅಲ್ಲೊಂದು ಬಟ್ಟೆ ಬೇರೆ ಇದೆ, ನೋಡ್ಕೊಳ್ಳಿ, ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಭೀಮನ ಪಾದದಲ್ಲಿ ಯಾವ ಸೀಸನಲ್ಲಿ ಬಂದರೂ ಕೂಡ ಸ್ವಲ್ಪ ಆದರೂ ನೀರು ಇದ್ದೇ ಇರುತ್ತೆ, ಇಲ್ಲಿ ಆವಿ ಆಗಲ್ಲ. ಇದು ನೋಡಿ ಎಷ್ಟು ವಿಸ್ಮಯ ಅನಿಸುತ್ತೆ ಅಂದರೆ, ನೀವೇ ನೋಡ್ತಾ ಇರ್ಬೋದು. ಇವೇ ನೀರನ್ನ ನಾವು ಅಷ್ಟೇ ಇಲ್ಲಿ ತಗೊಂಡು ಸ್ವಲ್ಪ ಕುಡಿದ್ವಿ. ನೋಡ್ತಾ ಇರ್ಬೋದು. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಅಪ್ಲೋಡ್ ಆಗಿರುತ್ತೆ. ನಿಮ್ಮ ಒಂದು ಸಪೋರ್ಟ್ ಇರಲಿ. ಈ ಪಾದನ ಹುಡ್ಕಕ್ಕೆ ತುಂಬಾ ಕಷ್ಟಪಟ್ಟಿದ್ದೀವಿ, ತುಂಬಾನೇ ಕಷ್ಟ ಆಯ್ತು. ಯಾರ್ಯಾರೆಲ್ಲ ನೋಡ್ತಾ ಇದ್ರೆ ವಿಡಿಯೋನ ದಯವಿಟ್ಟು ಈ ಒಂದು ಶೇರ್ ಮಾಡಿ ಮರಿಬೇಡಿ, ಹಾಗೆ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಎಲ್ರಿಗೂ.